ಜಸ್ಟ್ 1 ಗ್ಲಾಸ್ ನೀರಿನಿಂದ ನಿಮ್ಮ ವಿಶಸ್ಸನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಕೆಲವರಿಗೆ ಇದು ಸ್ಟ್ರೇಂಜ್ ಅನಿಸ್ಬಹುದು, ಬಟ್ ಈ ವಿಡಿಯೋ ನೋಡಿದ ಮೇಲೆ ನೀವು ಡೈಲಿ ಡ್ರಿಂಕ್ ಮಾಡೋ ಪ್ರತಿ ಗ್ಲಾಸ್ ವಾಟರ್ಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ. ಈ ವಿಡಿಯೋದಲ್ಲಿ ಮೋಸ್ಟ್ ಪವರ್ಫುಲ್ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ನೋಡೋಣ. ವಾಟರ್ ಅಂದರೆ ಬರೀ ಒಂದು ಎಲಿಮೆಂಟ್ ಅಲ್ಲ, ಇದರಲ್ಲಿ ಮ್ಯಾಜಿಕ್ ಇದೆ. 70% ಆಫ್ ಅವರ್ ಬಾಡಿ ಈಸ್ ವಾಟರ್. ನೀರಿನ ಬಗ್ಗೆ ನಾವು ತುಂಬ ಲೈಟ್ಲಿ ಥಿಂಕ್ ಮಾಡ್ತೀವಿ, ಜಸ್ಟ್ ವಾಟರ್ ಅಂತ ಡ್ರಿಂಕ್ ಮಾಡ್ತೀವಿ. ಬಟ್ ಟ್ರುತ್ ಏನಂದರೆ ನೀರು ಎಲ್ಲನೂ ಅಬ್ಸಾರ್ಬ್ ಮಾಡುತ್ತೆ. ವರ್ಡ್ಸ್, ಇಮೋಷನ್ಸ್, ವೈಬ್ರೇಷನ್ಸ್ ಎಲ್ಲನೂ. ನಮ್ಮ ವರ್ಡ್ಸ್, ಥಾಟ್ಸ್ ವಾಟರ್ ಸ್ಟ್ರಕ್ಚರ್ನ ಚೇಂಜ್ ಮಾಡುತ್ತೆ. ನೆಗೆಟಿವ್ ಆಗಿ ಮಾತಾಡಿದರೆ ನಮ್ಮ ಲೈಫಲ್ಲಿ ನೆಗೆಟಿವ್ ಥಿಂಗ್ಸ್ ರಿಫ್ಲೆಕ್ಟ್ ಆಗುತ್ತೆ. ಪಾಸಿಟಿವ್ ಆಗಿ ಮಾತಾಡಿದರೆ ಪಾಸಿಟಿವ್ ಥಿಂಗ್ಸ್ ರಿಫ್ಲೆಕ್ಟ್ ಆಗುತ್ತೆ. ಜಾಪನೀಸ್ ಸೈಂಟಿಸ್ಟ್ ಮಸಾರು ಎಮೋಟೋ ಒಂದು ಪವರ್ಫುಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅವರು 2 ಗ್ಲಾಸ್ ನೀರನ್ನು ತಗೊಂಡು 1 ಗ್ಲಾಸ್ ಮೇಲೆ ಪಾಸಿಟಿವ್ ವರ್ಡ್ಸ್ನ ಬರೆದ್ರು. ಲೈಕ್ ಐ ಲವ್ ಯು, ಯು ಆರ್ ಬ್ಯೂಟಿಫುಲ್, ಯು ಆರ್ ಸಕ್ಸಸ್ಫುಲ್. ಹಾಗೆ ಇನ್ನೊಂದು ಗ್ಲಾಸ್ ಮೇಲೆ ನೆಗೆಟಿವ್ ವರ್ಡ್ಸ್ನ ಬರೆದ್ರು. ಲೈಕ್ ಐ ಹೇಟ್ ಯು, ಯು ಆರ್ ಅಗ್ಲಿ, ಯು ಆರ್ ಫೇಲ್ಯೂರ್. ಈ ವಾಟರ್ನ ಸ್ವಲ್ಪ ಟೈಮ್ ಬಿಟ್ಟು ಆಮೇಲೆ ಫ್ರೀಸ್ ಮಾಡಿದ್ರು. ಈ ಫ್ರೋಝನ್ ವಾಟರ್ನ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಪಾಸಿಟಿವ್ ವರ್ಡ್ಸ್ ಬರೆದಿರೋ ನೀರಿನ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಹೇಗಿತ್ತು ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು, ಹೇಗೆ ಫ್ಲವರ್ ಮತ್ತು ಡೈಮಂಡ್ ಇರುತ್ತೋ ಹಾಗೆ. ಇನ್ನು ನೆಗೆಟಿವ್ ವರ್ಡ್ಸ್ ಬರೆದಿರೋ ನೀರಿನ ಸ್ಟ್ರಕ್ಚರ್ ಬಹಳಷ್ಟು ಕೆಟ್ಟದಾಗಿ ಒಡೆದಿರೋ ಮನೆ ಥರ ಕಾಣ್ತಾ ಇತ್ತು. ಅದರ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ ಅಂದರೆ ಅದರ ಗುಣ ಕೂಡ ಚೇಂಜ್ ಆಗ್ತಾ ಇದೆ ಅಂತ ಅರ್ಥ. ಇದೇ ಥರ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ಪ್ರೂವ್ ಮಾಡಿದ್ದೇನೆಂದರೆ ನೀರು ನಾವಾಡೋ ಪ್ರತಿ ಮಾತನ್ನು ಮತ್ತು ನಮ್ಮ ಮೈಂಡಲ್ಲಿರೋ ಪ್ರತಿ ಥಾಟ್ನ ಅಬ್ಸಾರ್ಬ್ ಮಾಡಿ ಅದರ ಹಾಗೆ ಬದಲಾಗೋ ಶಕ್ತಿ ಇದೆ. ಇವಾಗ ನಾವು ವಾಟರ್ ಮ್ಯಾನಿಫೆಸ್ಟೇಷನ್ನ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟೆಪ್ ನಂಬರ್ 1, ಫಸ್ಟ್ ನೀವು ಒಂದು ಕಾಮ್ ಪ್ಲೇಸ್ನ ಚೂಸ್ ಮಾಡಿ, ಆಮೇಲೆ ಒಂದು ಗ್ಲಾಸ್ ವಾಟರ್ನ ತಗೊಳ್ಳಿ. ಸ್ಟೆಪ್ ನಂಬರ್ 2, ಇದು ಇಂಪಾರ್ಟೆಂಟ್ ರೂಲ್, 1 ಟೈಮ್ 1 ಡಿಸೈರ್. ಮನಿ ಆಗಿರ್ಬೋದು, ಪೀಸ್ ಆಗಿರ್ಬೋದು, ಕಾನ್ಫಿಡೆನ್ಸ್, ಲವ್ ಆಗಿರ್ಬೋದು. 1 ಟೈಮ್ಗೆ 1 ಡಿಸೈರ್ನ ವಿಶ್ ಮಾಡ್ಕೊಳ್ಳಿ. ಇಂಟೆನ್ಷನ್ಸ್ ಕ್ಲಿಯರ್ ಇದ್ರೆ ಪವರ್ ಜಾಸ್ತಿ. ಸ್ಟೆಪ್ ನಂಬರ್ 3, ಟಾಕ್ ಟು ದ ವಾಟರ್. ಗ್ಲಾಸ್ನ ಹ್ಯಾಂಡ್ಸಲ್ಲಿ ಹೋಲ್ಡ್ ಮಾಡಿ, ಥ್ಯಾಂಕ್ ಯು, ಐ ಆಮ್ ಗ್ರೇಟ್ಫುಲ್. ಒಂದು ವೇಳೆ ನೀವು ಮನಿನ ವಿಶ್ ಮಾಡಿದರೆ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಐ ಹ್ಯಾವ್ 10,000 rupees ಇನ್ ಮೈ ಬ್ಯಾಂಕ್ ಅಕೌಂಟ್. ಇಂಪಾರ್ಟೆಂಟ್ ರೂಲ್, ನಿಮ್ಮ ವಿಶಸ್ ಯಾವತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಬೇಕು. ಆಲ್ರೆಡಿ ನಡೆದಿದ್ರೆ ಹೇಗೆ ಹೇಳ್ತೀರೋ ಹಾಗೆ. ಸ್ಟೆಪ್ ನಂಬರ್ 4, ಫೀಲ್ ಲೈಕ್ ಇಟ್ಸ್ ಡನ್. ಫಾರ್ ಎಕ್ಸಾಂಪಲ್, ನೀವು ಮನಿ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ನಿಮ್ಮ ವಿಶಸ್ ಈಡೇರಿದ್ರೆ ಯಾವ ಥರ ಹ್ಯಾಪಿಯಾಗಿ ಇರ್ತೀರಾ ಆಲ್ರೆಡಿ ನಡೆದಿರೋ ಥರ ವಿಜುವಲೈಸ್ ಮಾಡಿ. ಫೀಲಿಂಗ್ ಇಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಇಲ್ಲ. ಸ್ಟೆಪ್ ನಂಬರ್ 5, ಡ್ರಿಂಕ್ ಇಟ್. ನಿಧಾನಕ್ಕೆ ನೀರನ್ನು ಕುಡೀರಿ. ಆ ನೀರನ್ನು ಕುಡಿಯುವಾಗ ಇಮ್ಯಾಜಿನ್ ಮಾಡಿ ಪಾಸಿಟಿವ್ ಎನರ್ಜಿ ಬಾಡಿ ಫುಲ್ ಸ್ಪ್ರೆಡ್ ಆಗ್ತಾ ಇದೆ ಅಂತ. ಅಷ್ಟೇ ಮೆಥಡ್ ನೀವು ಸ್ಕ್ರಿಪ್ಟಿಂಗ್ ಮಾಡಬಹುದು. ನಿಮ್ಮ ಡಿಸೈರ್ನ ಪೇಪರ್ ಮೇಲೆ ಬರೆದು ಬಾಟಲ್ ಅಥವಾ ಗ್ಲಾಸ್ ಮೇಲೆ ಸ್ಟಿಕ್ ಮಾಡಿ ಇಟ್ಟು ಕೂಡ ಡೇ ಲಾಂಗ್ ಡ್ರಿಂಕ್ ಮಾಡಬಹುದು. ಇಂಪಾರ್ಟೆಂಟ್ ಟ್ರೂತ್, ಮ್ಯಾನಿಫೆಸ್ಟೇಷನ್ ಇನ್ಸ್ಟೆಂಟ್ ಮ್ಯಾಜಿಕ್ ಅಲ್ಲ. ಇದು ಲೈಕ್ ಪ್ಲಾಂಟಿಂಗ್ ಸೀಡ್. ಡೈಲಿ ವಾಟರ್ ಕೊಡಬೇಕು, ಪೇಷನ್ಸ್ ಇರಬೇಕು, ಟ್ರಸ್ಟ್ ಇರಬೇಕು. 21 ಡೇಸ್ ನಿರಂತರವಾಗಿ ಟ್ರೈ ಮಾಡಿ.